ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದೀರಿ, ಈ ಭಾಗದಿಂದ ಯಾವುದೇ ತಪ್ಪಿಲ್ಲ, ತಪ್ಪಾಗಿರುವಂಥದ್ದು ಆ ಕಡೆಯ ಭಾಗದಿಂದ ಮಾತ್ರ ಅಂತ. ನಾನು ಕೂಡ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಏನಾದರೂ ಅವರಿಗೆ ಜ್ಞಾನೋದಯವಾಗಿ ಮತ್ತೆ ಆಗಿದ್ದಾಗೋಯ್ತು, ಇನ್ನು ತಪ್ಪಾಗಿದೆ ನಂದು, ಇನ್ನೆಂದೂ ಕೂಡ ಅಂತ ಘಟನೆಗಳಾಗೋದು ಬೇಡ ನಮ್ಮ ಸಂಸಾರದಲ್ಲಿ, ಯಾಕಂದರೆ ಇದು ನಮಗೆ ಮಾತ್ರ ಆಗಿರುವಂಥದ್ದು, ನಮ್ಮ ಮಕ್ಕಳುಗಳು ಕೂಡ ಅದನ್ನು ಮುಂದುವರಿಸೋದು ಬೇಡ ಅನ್ನುವಂಥ ಜ್ಞಾನೋದಯ ಆಗಿ ನಿಮ್ಮ ಹತ್ರ ಬಂದರೆ ಏನು ಅಂತ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಹಿಂಗೆ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಹೇಳಿ ಸರ್, ಹೇಳಿ ಸರ್. ನನ್ನ ನೀಸ್ ಅಂಡ್ ನೆವ್ಯೂಸು ಕುಮಾರ್ ಅವರ ಮಗ ಒಂದು ಮೆಸೇಜ್ ಕಳಿಸಿದ್ದಾರೆ ನಮ್ಮ ಬೇರೆಯವ್ರ ಮಕ್ಕಳಿಗೆ, ವಿ ವಿಲ್ ನೆವರ್ ಫರ್ಗಿವ್ ಯು ಅಂತ. ಹೆಂಗೆ ರಿಪೇರಿ ಆಗುತ್ತೆ? ಅಪ್ಪ ಹೆಂಗೆ ಮಗನು ಹಂಗೆ ಅಂತ ಹೇಳಿ ಹೇಳಕ್ಕಾಗತ್ತ? ನಾನು ಕೆಟ್ಟವನು ಅಂತ ಹೇಳಲ್ಲ. ದೇವರು ಒಳ್ಳೇದು ಬುದ್ಧಿ ಕೊಡ್ಲಿ. ಯಾಕೆಂದ್ರೆ ನನಗೂ ನನ್ನ ಮಗ ನಾಳೆ ಇದೇ ಸನ್ನಿವೇಶ, ನಾವೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮಗೂ ಮಕ್ಕಳು ಇರ್ತಾರೆ ಅಂತಕ್ಕಂಥದ್ದನ್ನ ನಾವು ಹೆಂಗೆ ತಂದೆಯವ್ರನ್ನೇ ನೋಡ್ಕೊಂಡಿರ್ತೀವಿ. ಎಲ್ಲ ಇದು ದೊಡ್ಡವ್ರು ಹೇಳೋ ಮಾತು. ನೀವು ಹೆಂಗೆ ನಿಮ್ಮ ತಂದೆ ತಾಯಿಯವ್ರು ನೋಡ್ಕೊಳ್ತೀರಾ, ಅದೇ ರೀತಿ ನಿಮ್ಮನ್ನು ನೋಡ್ಕೊಳ್ತಾರೆ ಅಂತಕ್ಕಂಥದ್ದು. ಆ ಥರ ಆಗೋದು ಬೇಡ. ಅವ್ರು ಒಳ್ಳೆ ಮಕ್ಕಳು, ಚೆನ್ನಾಗಿರ್ಬೇಕು. ತಂದೆಯವರು ಅದನ್ನೇ ಆಸೆ ಇಟ್ಟಿದ್ದು. ಒಂದೇ ಏನಂದ್ರೆ ಮುದ್ದಾಡಕ್ಕೆ ಆಗ್ಲಿಲ್ಲ ಅವರಿಗೆ, ಅದೊಂದೇ. ಅದನ್ನೇ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೇಡ ಅವರಿಗೆ. ಇದು ಆಮೇಲೆ ನೀವು ಹೇಳಿದ್ರಿ, ನೀವು ಬಿಡ್ತೀರಾ, ಇದೆಲ್ಲ ಸರಿ ಹೋದ್ರೆ ಬಂದ್ರೆ ಬರ್ತೀರಾ ಅಂತಕ್ಕಂಥದ್ದು. ನಿರ್ಧಾರ ತಗೊಳ್ಳೋಕೆ ನನಗೆ ಅಧಿಕಾರ ಇಲ್ಲ, ತಾಯಿಯವ್ರ ಹತ್ರ ಇದೆ ಆ ಅಧಿಕಾರ, ತಾಯಿಯವ್ರ ಹತ್ರ ಇದೆ. ಅವ್ರವ್ರು ಮಾಡ್ಕೊಳ್ಬೇಕು ಹೊರತು ನಾವು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಏನೋ ಒಂದು ಹೇಳಿ ನಾನು ನಿರ್ಧಾರ ಮಾಡೋನು, ಈ ಮನೆಗೆ ನಾನು ದೊಡ್ಡ ಮನುಷ್ಯ ಅಲ್ಲ, ಈ ಮನೆಗೆ ನಮ್ಮ ತಂದೆಯವರೇ ದೊಡ್ಡ ಮನುಷ್ಯ. ಅವ್ರು ನಮ್ಮ ಜೊತೆಲಿ ಇರದೇ ಇರತಕ್ಕಂಥ ಟೈಮಲ್ಲಿ ಅವ್ರು ಏನು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಅದೇ ದೊಡ್ಡ ಮನುಷ್ಯ. ಆ ವ್ಯವಸ್ಥೆಯಲ್ಲೇ ನಾವು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಅದೇ ಅವ್ರಿಗೆ ನಮಗೆಲ್ಲರಿಗೂ ರಕ್ಷಣೆ. ಅದನ್ನೇ ಆಮೇಲೆ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಭಾವಂದರಿದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ನಿನ್ನೆ ಇನ್ನೊಂದು ಹೇಳ್ತಾ ಇದ್ರು, ನಮಗೆ ತಲೆ ತಿನ್ನಕ್ಕೆ ಒಂದಿಷ್ಟು ಜನರು ಕಚಡಗಳಿದ್ದಾರೆ ಅಂತಕ್ಕಂಥದ್ದು. ಅದನ್ನೇ ನಾನು ಅವನಿಗೆ ಕೇಳ್ಬಿಟ್ರೆ, ಅಲ್ಲಿ ಪಕ್ಕದಲ್ಲಿರೋರು ಒಳ್ಳೆಯವರು ಕೆಟ್ಟವರು ಅಂತ ಅವರಿಗೆ ನಾನು ನೇರವಾಗಿ ಕೆಟ್ಟದಾಗ ಬೈದಂಗೆ ತಾನೆ. ಬಂಗಾರಪ್ಪಾಜಿಯವರು ಯಾರನ್ನು ಬೆಳೆಸಿದ್ದಾರೆ ಅವರೆಲ್ಲ ಒಳ್ಳೆಯವರೇ, ಕೆಟ್ಟವರೇನಲ್ಲ. ಒಬ್ಬರಾಗಿರ್ಬೋದು, ನನಗೆ ಅದು ಬೇರೆ ಪ್ರಶ್ನೆ. ಅವರೆಲ್ಲ ಒಳ್ಳೆ ಬುದ್ಧಿ ಹೇಳಿದಾಗ ಯಾರ್ಯಾರ ಮನಸ್ಸಿಗೆ, ಅದನ್ನು ಹೇಳಿದ್ನಲ್ಲ, ಭಾರದ್ವಾಜ್ ಅವರು, ರಂಗನಾಥ್ ಅವರು ಭಾಳ ಚೆನ್ನಾಗಿ ಮಧುವ್ರನ್ನೇ ಮಾತಾಡ್ಸ್ಬಿಟ್ರೆ ನಿಮ್ಮನ್ನು ಹೇಟ್ ಮಾಡ್ತಾರೆ. ನೀವು ಒಳ್ಳೆಯವರು ಕೆಟ್ಟವರು ತೀರ್ಮಾನ ಬರಲ್ಲ ಅವರಿಗೆ. ಅವ್ರ ತೀರ್ಮಾನ ತಗೊಂಡ್ಬಿಡ್ತಾರೆ. ಅಪ್ಪ, ಅಣ್ಣ, ಮಗ, ಬ್ರದರ್ ಇನ್ ಲಾ, ಅದು ಇದು, ಕಲ್ಲು, ಸೂಟ್ ಕೇಸು, ಟೇಬಲ್ ಎಲ್ಲದೂ ಹಂಗೆ ಅವರಿಗೆ. ನಾನು ಹೋಗ ಕಲ್ಲು ಇಷ್ಟ ಅಂತ ಹೇಳಿದ್ರೆ ಅದನ್ನ ಹೇಟ್ ಮಾಡ್ತಾರೆ. ಅಂತಕ್ಕಂಥ ಹೃದಯ ಇರ್ತಕ್ಕಂಥವ್ರು. ಅದು ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ನಾನು ಕೆಟ್ಟ ಭಾವನೆಯಲ್ಲಿ ನಾನು ಹೇಳಲ್ಲ, ಅವನು ಭಾಳ ಅತಿ ಕೆಟ್ಟವನು ಅಂತಕ್ಕಂಥದ್ದು ಹೇಳಲ್ಲ ನಾನು. ಆ್ಯಕ್ಚುಲಿ ಅವನು ಅಂತಲೂ ಹೇಳ್ತಾ ಇರಲ್ಲ, ಈ ಅವರು ಅಂತಲೇ ಹೇಳ್ತೀನಿ. ಹೊರಗಡೆ ಹೋದಾಗ, ಮನೇಲಿದ್ದಾಗ ಅವನು ಅಂತ ಹೇಳಿ, ಅವನಿಗೆ ಕುಮಾರ್ ಅಂತ ಹೇಳಿ ಕರೆಯಲ್ಲ ನಾನು, ವಸಂತ್ ಅಂತ ಕರಿತೀನಿ ನಾನು. ವಸಂತ್ ಕುಮಾರ್ ಅವನ ಹೆಸರು, ನನ್ನ ಹೆಸರು ಮಧುಚಂದ್ರ ಅಂತ ಹೇಳಿ. ಅದು ಕ್ರಮೇಣ ನಾವು ರಾಜಕೀಯ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಈ ಥರ ಹೆಸರುಗಳನ್ನು ನಮ್ಮ ತಂದೆಯವರ ಹೆಸರು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನೋಡಿ, ನಾವು ಆಸ್ತಿ ಎಲ್ಲಿದೆ. ನಮ್ಮ ತಂದೆಯವರು ಆಸ್ತಿ ಕೊಟ್ಟಿರ್ತಕ್ಕಂಥದ್ದು. ಮಧುಚಂದ್ರ ಅಂತ ಹೇಳಿದ್ರೆ ನಮ್ಮನ್ನು ಮೂಸ್ ನೋಡಲ್ಲ ಯಾರು. ಅವ್ರ ಸಿದ್ಧಾಂತ, ಅವರ ಬಂದಿರತಕ್ಕಂಥ ನೀತಿ, ಅವ್ರ ಹೋರಾಟ ಇರ್ಬೋದು, ಏನಾದರೂ ಅವ್ರು ಕೊಟ್ಟಿರ್ತಕ್ಕಂಥ ಏನಿದೆ ಅದನ್ನು ತಗೊಂಡು ಹೋದ್ರೆ ಒಳ್ಳೇದು. ಅದು ಅವ್ರಿಗೆ ಅನ್ವಯ ಆಗುತ್ತೆ, ನನಗಲ್ಲ. ನಾನು ತಗೊಂಡು ಬರ್ತಾ ಇದ್ದೀನಿ, ನಾನು ಕಂಟಿನ್ಯೂ ಮಾಡ್ತೀನಿ. ಅದನ್ನ ನನ್ನ ಕಾಪಾಡೋದಕ್ಕೆ ಸೊರಬ ತಾಲೂಕಿನ ಜನರು ಅದನ್ನೇ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ನನಗೆ. ಅದು ಜನರು ನಾನು ಏನಾದ್ರು ತಪ್ಪು ಮಾಡಿದ್ರೂ ಅವ್ರು ಹೇಳ್ಕೊಡ್ತಾರೆ. ಸೊರಬ ಜನರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ, ಅವ್ರು ಭಯ ಪಡಬೇಕಾಗಿಲ್ಲ. ತಂದೆಯವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾತ್ರ ಅದಕ್ಕಿಂತ ಜಾಸ್ತಿ ಪಾಲಿಸಕ್ಕೆ ನಾನು ಟ್ರೈ ಮಾಡ್ತೀನಿ. ನನ್ನ ತಂದೆಯವ್ರು ಹೇಳ್ತಾ ಇದ್ರು, ಏನೋ ನೀನು ಏನಾರು ಮಾಡೋದ್ರಲ್ಲಿ ಎಲ್ಲರಿಗಿಂತ ನನ್ನನ್ನು ಮೀರಿಸ್ಬಿಡ್ತೀಯ ಅಂತಕ್ಕಂಥದ್ದು. ಅದು ಮೀರಿಸಿದ ನಾನು ಒಳ್ಳೆ ಹೆಸರನ್ನ, ಮಗನಾಗಿ ಮತ್ತೆ ಅಭಿಮಾನಿಯಾಗಿ, ಮತ್ತೆ ಆ ಗೌರವನ್ನ, ಆಮೇಲೆ ಆ ಕೋಟೆಯನ್ನ ಏನು ಬಂಗಾರಪ್ಪಾಜಿ ಅಂತಕ್ಕಂಥದ್ದು ಕೋಟೆಯನ್ನು ಏನು ಕಟ್ಟಿದ್ದಾರೆ ಸೊರಬ ತಾಲೂಕಿನ ಜನರು ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ, ಅದನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ. ವಿಶ್ವಾಸನ ಸೊರಬ ತಾಲೂಕಿನ ಜನರಿಗೆ ಕೊಡ್ತೀನಿ. ಎಸ್ ಸರ್, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ಮಧುವರೇ, ಕೊನೆಯ ಪ್ರಶ್ನೆ ನಂದು, ದಯಮಾಡಿ ಉತ್ತರ ಕೊಡಿ. ತಾವು ಹೇಳಿದ್ರಿ ಏನು ಅಂತಂದ್ರೆ, ವಸಂತ ಅಂತ ಕರಿತಾ ಇದ್ದೆ ಅಣ್ಣನಿಗೆ ಅನ್ನುವಂಥ ಮಾತನ್ನ, ನಿಮ್ಮ ಹೆಸರು ಮಧುಚಂದ್ರ ಅಂತ. ಮತ್ತೆ ಈ ಬಂಗಾರಪ್ಪನವರ ಕುಟುಂಬದಲ್ಲಿ ಮತ್ತೆ ವಸಂತ ಕಾಲ ಬರಬಹುದಾ, ಮತ್ತೆ ಮಧುಚಂದ್ರ ಆರಂಭ ಆಗಬಹುದಾ ಅವ್ರ ಫ್ಯಾಮಿಲಿನಲ್ಲಿ ಅನ್ನುವಂಥದ್ದೇ ನಮ್ಮ ಕೊನೆಯ ಪ್ರಶ್ನೆ. ಅದಕ್ಕೆ ಉತ್ತರ ನಮ್ಮ ಅಣ್ಣ ಕೊಡ್ತಾರೆ, ಅವರೇ ಕೊಡ್ಲಿ ಅಂತಕ್ಕಂಥದ್ದು ನನಗೇನು ಅಭ್ಯಂತರ ಇಲ್ಲ. ತೀರ್ಮಾನ ಮಾಡ್ತಕ್ಕಂಥದ್ದು ನಾನಲ್ಲ. ಇದ್ರಲ್ಲಿ ಭಾವನೆಯಲ್ಲಿ ನಿಮಗೆ ಬೇಡ ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಹೇಳಿ ಏನಾದ್ರು ಇದ್ರೆ 101% ನನಗೆ ಆ ಥರ ಕೆಟ್ಟ ಬುದ್ಧಿ ಇಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಅದನ್ನ ಹೇಳ್ಕೊಟ್ಟಿಲ್ಲ. ದುಃಖದ ನಡುವೆನೂ ಕೂಡ, ನಿಮ್ಮ ಬೇಸರದ ನಡುವೆನೂ ಕೂಡ ನಮ್ಮ ಜೊತೆ ಸಾಕಷ್ಟು ಮಾತಾಡಿರಿ. ಜನಸಾಮಾನ್ಯರಲ್ಲಿ ಏನು ಪ್ರಶ್ನೆಗಳು ಉದ್ಭವ ಆಗಿತ್ತು ಅದೆಲ್ಲದಕ್ಕೂ ಕೂಡ ತಾವು ಉತ್ತರ ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಇದು ಮಧು ಬಂಗಾರಪ್ಪನವರ ಮಾತು. ಎಲ್ಲೂ ಕೂಡ ನಮ್ಮ ಕುಟುಂಬದ ಕಡೆಯಿಂದ ತಪ್ಪಾಗಿಲ್ಲ. ಒಂದು ಕುಟುಂಬದ ತುಣುಕಿನಿಂದ ಮಾತ್ರ ತಪ್ಪಾಗಿರುವಂಥದ್ದು, ಅದು ಹೊರಗಡೆ ಇರುವಂಥದ್ದು. ಹೀಗಾಗಿ ಏನಂದರೆ, ತಪ್ಪು ನಮ್ಮದಾಯಿತು ಅನ್ನುವಂಥ ಮನೋಭಾವನೆ ಬರಬಾರ್ದು ಅನ್ನುವಂಥದ್ದು. ಆದರೆ ಒಂದು ಮಾತು ಮಾತ್ರ ನಿಜ,
ಈ ಹೇಳಿ ಕೇಳಿ ತಪ್ಪುಗಳಾಗುವಂಥದ್ದಲ್ಲ. ಅವರೇ ಹೇಳಿದ ಪ್ರಕಾರ ಮಧುನೇ ಹೇಳಿದರು, ಎಲ್ಲರ ಮನೆ ದೋಸೆನೂ ತೂತು, ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿಯ ಗೊಂದಲಗಳಿದ್ದೇ ಇರ್ತವೆ ಅಂತ. ಆದರೆ ಎಲ್ಲರೂ ಕೂಡ ಹೇಳುವಂಥದ್ದು ಅಂದರೆ ಬಂಗಾರಪ್ಪನವ್ರನ್ನ ಪ್ರೀತಿಸುವಂಥವ್ರು, ಗೌರವಿಸುವಂಥವ್ರು, ಅಭಿಮಾನಿಗಳು ಅಭಿಮಾನಿಸುವಂಥವ್ರು ಮತ್ತು ಆಧರಿಸುವಂಥವ್ರು ಎಲ್ಲರೂ ಹೇಳೋದೇನು ಅಂದರೆ ಆಗಿದ್ದ ಆಗೋಯಿತು, ಇನ್ನು ತಂದೆಯ ನಂತರನೂ ಕೂಡ ಇದು ಮುಂದುವರಿಬಾರ್ದು ಅನ್ನುವಂಥದ್ದು. ಬಹುಶಃ ಇದು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥವಾಗಿದೆ. ಅವ್ರು ಹೇಳೋದೇನು ಅಂತಂದರೆ ತಾಯಿ ಅನ್ನುವಂಥವ್ರು ಏನಿದ್ದಾರೆ ಅವ್ರು ಖಂಡಿತವಾಗ್ಲೂ ತಾಯಿಗೆ ಮಗನೇ, ಎಂಥ ಕೆಟ್ಟವರಾದರೂ ಕೂಡ ಮಗನೇ ಅನ್ನುವಂಥ ಮಾತು ಅಂದರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದೆ ಒಂದಲ್ಲ ಒಂದು ದಿವಸ ಇದೆಲ್ಲದೂ ಕೂಡ ತಿಳಿ ಆಗಬಹುದು ಅನ್ನುವಂಥದ್ದು. ತಿಳಿ ಆಗಲಿ. ಈ ಮುಖಾಂತರ ಏನು ಅಂತಂದರೆ ಬಂಗಾರಪ್ಪನವರ ಕನಸುಗಳೇನಿತ್ತು, ಕನವರಿಕೆಗಳೇನಿತ್ತು ಅದೆಲ್ಲದೂ ಕೂಡ ಮಕ್ಕಳ ಮುಖಾಂತರ ಅದು ಮುಂದುವರಿಲಿ ಅಂತ ಹಾರೈಸಿದ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.